ಒಂದು 10 ನಿಮಿಷ ನೀವು ಪಾಸಿಟಿವ್ ಟೈಮ್ ಮಗುವಿಗೆ ಕೊಡದೇ ಇದ್ದರೆ ಮುಂದೆ ಮಗುವಿಗೆ ನೀವು ನೆಗೆಟಿವ್ ಟೈಮ್ ಕೊಡಬೇಕಾದ ಸಂದರ್ಭ ಕೂಡ ಬರ್ಬೋದು. ನಿಮ್ಮಲ್ಲಿ ಕೆಲವು ಪೋಷಕರು ಪೂರಕ ಆಹಾರವನ್ನು ಶುರು ಮಾಡಿದಾಗ ಸಾಮಾನ್ಯವಾಗಿ ಮಾಡುವ ಕೆಲವು ತಪ್ಪುಗಳಿಂದ ಮಗುವಿನ ಬೆಳವಣಿಗೆ ಅಷ್ಟೇ ಅಲ್ಲ, ಮಗುವಿನ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ನೀವು ಕೂಡ ಆ ತಪ್ಪುಗಳನ್ನು ಮಾಡ್ತಾ ಇದ್ದೀರಿ, ಸರಿಪಡಿಸುವುದು ಹೇಗೆ? ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಮೋಹನ್, ಮಕ್ಕಳ ತಜ್ಞ. ಈ ವಿಡಿಯೋದಲ್ಲಿ ನಾನು ಪೂರಕ ಆಹಾರವನ್ನು ಶುರು ಮಾಡಿದಾಗ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವ್ಯಾವು, ಈ ತಪ್ಪುಗಳಿಂದ ಮಗುವಿನ ಆರೋಗ್ಯದ ಮೇಲೆ ಹಾಗೂ ಬೆಳವಣಿಗೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ಅದನ್ನು ತಡೆಗಟ್ಟುವುದು ಹೇಗೆ, ಈ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಮೊದಲನೇ ತಪ್ಪು, ಪೂರಕ ಆಹಾರವನ್ನು ತಡವಾಗಿ ಪ್ರಾರಂಭಿಸುವುದು. ಅನೇಕ ಪೋಷಕರಿದ್ದಾರೆ 6 ತಿಂಗಳವಾದರೂ ಕೂಡ ಮಗುವಿಗೆ ಇನ್ನು ತಾಯಿ ಹಾಲನ್ನೇ ಕೊಡುವುದು. ತಾಯಿ ಹಾಲಿನಲ್ಲಿ ಬೇಕಾಗಿರುವಂಥ ಪೌಷ್ಟಿಕಾಂಶ ಬರೀ 6 ತಿಂಗಳು ಮಾತ್ರ ಸೀಮಿತವಾಗಿರುತ್ತದೆ. 6 ತಿಂಗಳಾದ್ಮೇಲೆ ಬರೀ ತಾಯಿ ಹಾಲನ್ನು ಕೊಡುವುದರಿಂದ ಮಗುವಿನ ಪೌಷ್ಟಿಕಾಂಶ, ಬೆಳವಣಿಗೆ ಮತ್ತು ತೂಕ ಬೆಳೆಯುವುದಿಲ್ಲ. ಮಗುವಿನಲ್ಲಿ ಐರನ್ ಡಿಫಿಷಿಯನ್ಸಿ, ವಿಟಮಿನ್ ಡಿಫಿಷಿಯನ್ಸಿ ಹಾಗೂ ಇನ್ನಿತರ ವಿಟಮಿನ್ಸ್, ಮಿನರಲ್ಸ್ ಕೊರತೆಯಿಂದಾಗಿ ಮಗು ತೂಕ ಮತ್ತು ಬೆಳವಣಿಗೆ ಆಗಲು ಸಹಾಯ ಆಗುವುದಿಲ್ಲ. ಮಗುವಿಗೆ 6 ತಿಂಗಳ ಆದ ಬಳಿಕ ಪೂರಕ ಆಹಾರವನ್ನು ಶುರು ಮಾಡಬೇಕು. ಎರಡನೇ ತಪ್ಪು, ಅತಿ ತೆಳುವಾದ ಗಂಜಿ ಕೊಡುವುದು. ಪೂರಕ ಆಹಾರ ಶುರು ಮಾಡಿದಾಗ ಅತಿ ತೆಳುವಾಗಿ ಕೊಡುವುದರಿಂದ ಮಗುವಿನ ಹೊಟ್ಟೆ ತುಂಬುತ್ತೆ ಹೊರತು ಶಕ್ತಿ ಬರುವುದಿಲ್ಲ. ಹೇಗೆ ಕೊಡಬೇಕು, ಕನ್ಸಿಸ್ಟೆನ್ಸಿ ಹೇಗಿರ್ಬೇಕಪ್ಪ ಅಂದ್ರೆ, ನೀವು ತಯಾರಿಸುವಂಥ ಫುಡ್ ಆಹಾರ ಚಮಚದಲ್ಲಿ ನಿಂತರೆ ಅದು ಸರಿಯಾದ ಹಾಗೆ. ಅತಿ ನೀರಾಗಿ ಕೊಡುವುದಾಗಲಿ, ಅತಿ ಗಟ್ಟಿಯಾಗಿ ಕೊಡಬಾರ್ದು. ಆ ಥರ ಕನ್ಸಿಸ್ಟೆನ್ಸಿ ಕೊಡೋದ್ರಿಂದ ಮಗು ಹೊಟ್ಟೆ ತುಂಬುವುದರ ಜೊತೆಯಾಗಿ ಮಗುವಿನ ಶಕ್ತಿಯಲ್ಲೂ ಕೂಡ ಪರಿಣಾಮ ಬೀರುತ್ತದೆ. ಮಿಸ್ಟೇಕ್ ನಂಬರ್ 3, ಒಂದೇ ಥರದ ಆಹಾರ ನೀಡೋದು. ಈ ಥರ ಅನೇಕ ಪೋಷಕರು ಕೂಡ ಮಾಡ್ತಾ ಇರ್ತೀರಾ, ಇನ್ನೂ ಮಾಡ್ತಾ ಇದ್ದೀರಾ. ನೀವು ಈ ರೀತಿ ಮಾಡ್ತಿದ್ದಲ್ಲಿ ಚೇಂಜ್ ಮಾಡ್ಬೋದು. ಮಗುವಿಗೆ ಪೌಷ್ಟಿಕಾಂಶ ಬೇಕಾದಲ್ಲೂ ಕೂಡ ನೀವು ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಕೊಡಲೇಬೇಕು. ರಾಗಿ ಗಂಜಿ ಒಂದು ಸರಿ ಕೊಟ್ಟಾಗ ಇನ್ನೊಂದು ಸರಿ ಮ್ಯಾಶ್ ಫ್ರೂಟ್ಸ್ ಕೊಡ್ಬೋದು. ಬನಾನಾ, ಮ್ಯಾಂಗೋ, ಚಿಕ್ಕು, ಹಾಗೆ ಇದೇ ಥರ ಸೀಸನಲ್ ಫ್ರೂಟ್ಸ್ ಕೊಡಿ. ಇನ್ನೊಂದು ಟೈಮಲ್ಲಿ ನೀವು ಅದಕ್ಕೆ ಕಾಳು, ಬೇಳೆಕಾಳು, ನಟ್ಸ್, ಡ್ರೈ ನಟ್ಸ್ ಪೌಡರ್ ಮಾಡಿ ತಿನ್ನಿಸ್ಬೋದು. ಇನ್ನೊಂದು ಸಾರಿ ಪಾಯಸ, ಹಾಲಿನಿಂದ ಮಾಡಿದ ಖೀರ್, ಪಾಯಸನ್ನು, ಹೀಗೆ ಒಂದೊಂದು ಸಾರಿ ಒಂದೊಂದು ಕೊಡೋದ್ರಿಂದ ಅದರಲ್ಲಿ ಬೇಕಾದ ನ್ಯೂಟ್ರಿಷನ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗಬೇಕು. ಫುಡ್ಸ್ನಲ್ಲಿ ವೆರೈಟಿ ಇರಲಿ. ಮಿಸ್ಟೇಕ್ ನಂಬರ್ 4, ನೀವು ತಯಾರಿಸುವಂಥ ಫುಡ್ಡಲ್ಲಿ ಉಪ್ಪು, ಸಕ್ಕರೆ, ಜೇನುತುಪ್ಪ ಸೇರಿಸುವುದು. 1 ವರ್ಷದ ಒಳಗಿನ ಮಗುವಿಗೆ ಉಪ್ಪು, ಸಕ್ಕರೆ, ಜೇನುತುಪ್ಪ ಸೇರಿಸೋದ್ರಿಂದ ಮಗುವಿನ ಕಿಡ್ನಿ ಮೇಲೆ, ಹಲ್ಲಿನ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆ ಅಲರ್ಜಿ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ವರ್ಷದ ಒಳಗಿನ ಮಗುವಿಗೆ ಯಾವುದೇ ಥರದ ಅಡಿಷನಲ್ ಸಾಲ್ಟ್, ಶುಗರ್, ಜೇನುತುಪ್ಪ ಹಾಕೋದು ಬೇಡ. 1 ಚಮಚ ಗೀ ಅಥವಾ ಬೆಣ್ಣೆ ಹಾಕಿ ಸೇರಿಸಿ. ಇದರಿಂದ ಫ್ಯಾಟ್, ಪ್ರೋಟೀನ್ ಇನ್ಕ್ರೀಸ್ ಆಗುತ್ತೆ, ಮಗುವಿನ ತೂಕ ಹೆಚ್ಚಾಗಬಹುದು. ಮಿಸ್ಟೇಕ್ ನಂಬರ್ 5, ಈ ತಪ್ಪನ್ನು 99% ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಮಾಡ್ತಾ ಇರೋದು. ಟಿವಿ ಮತ್ತು ಮೊಬೈಲ್ ಮುಂದೆ ಕೂರಿಸಿಕೊಂಡು ತಿನ್ನಿಸೋದು. ಇನ್ನು ಪ್ರಿವೆಂಟ್ ಮಾಡ್ಬೋದು, ಬಟ್ ಅಡಿಕ್ಟ್ ಆಗೋಕ್ಕಿಂತ ಮುಂಚೆ ಪ್ರಿವೆಂಟ್ ಮಾಡ್ಬೋದು. WHO ವಿಶ್ವ ಆರೋಗ್ಯ ಸಂಸ್ಥೆ ಸ್ಟಡಿ ಮಾಡಿ ಹೇಳಿರೋದ್ರ ಪ್ರಕಾರ 2 ವರ್ಷದ ಒಳಗಿನ ಮಗುವಿಗೆ ಯಾವುದೇ ಸ್ಕ್ರೀನ್ ಕೊಡಕೂಡ್ದು. ಮೊಬೈಲ್ ಆಗಿರಲಿ, ಟಿವಿ ಇರಲಿ, ಲ್ಯಾಪ್ಟಾಪ್, ಎನಿಥಿಂಗ್. ಎ ಸಿಂಗಲ್ ಸೆಕೆಂಡ್ ಸ್ಕ್ರೀನ್ ಆಲ್ಸೋ ವೆರಿ ಡೇಂಜರಸ್. 1 ಸೆಕೆಂಡ್ ಕೂಡ ಸ್ಕ್ರೀನ್ ತೋರಿಸೋದ್ರಿಂದ ಅದರಿಂದ ಆಗುವ ಹಾನಿಕಾರಕ ಬಹಳ ಇದ್ದಾವೆ. ಇದರ ಬಗ್ಗೆ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ಅದ್ರ ಬಗ್ಗೆ ನೀವು ವೀಕ್ಷಿಸ್ಬೋದು. ಹಾಗಾಗಿ ಮನಸ್ಸಿನಿಂದ, ಪ್ರೀತಿಯಿಂದ ಅದ್ರ ಜೊತೆ ಆಟ ಆಡ್ತಾ, ಡಿಸ್ಟ್ರಾಕ್ಟ್ ಮಾಡ್ತಾ ತಿನ್ನಿಸ್ಬೇಕು. ಸೊ ಮಗು ತಿನ್ನೋದು ಮನರಂಜನೆಯಿಂದಲ್ಲ, ಮನಸ್ಸಿನಿಂದ. ಅದು ಹೊಟ್ಟೆ ಕೂಡ ತುಂಬುತ್ತೆ, ಏನು ತಿಂತಾ ಇದ್ದೀನಿ ಅಂತ ಅದಕ್ಕೂ ಗೊತ್ತಾಗುತ್ತೆ. ಆ್ಯಂಡ್ ಈ ಡೇಂಜರಸ್ ಎಫೆಕ್ಟ್ಸ್, ಹಾರ್ಮ್ಫುಲ್ ಎಫೆಕ್ಟ್ಸ್ ಸ್ಕ್ರೀನಿಂದ ಆಗೋದನ್ನು ಕೂಡ ನೀವು ತಡಿಬೋದು. ಮಿಸ್ಟೇಕ್ ನಂಬರ್ 6, ಬಾಟಲ್ ಫೀಡಿಂಗ್. ಸೊ 6 ತಿಂಗಳು ಆದ ಬಳಿಕ ಕೂಡ ನೀವು ಇನ್ನೂ ಹಾಲನ್ನು ಬಾಟಲ್ ಫೀಡಿಂಗ್ ಮಾಡೋದಾಗಲಿ ಅಥವಾ ಲಿಕ್ವಿಡ್ ಫುಡ್ಡು ಹಾಲಿನ ಬಾಟಲ್ ಮೂಲಕ ಕೊಡೋದಾಗಲಿ, ಈ ತಪ್ಪು ಮಾಡಬೇಡಿ. ಯಾಕಂದರೆ ಫುಡ್ ಹೇಗಿರಬೇಕು, ಕನ್ಸಿಸ್ಟೆನ್ಸಿ ಅದ ಇರಬೇಕು. ಸೊ ಬಾಟಲ್ ಫೀಡಿಂಗ್ ಕೊಡೋದು ತಪ್ಪು, ಲಿಕ್ವಿಡ್ ಆಗುತ್ತೆ. ಇನ್ನೊಂದು ಬಾಟಲ್ ಫೀಡಿಂಗ್ ಕೊಡೋದ್ರಿಂದ ಮಗುವಿನಲ್ಲಿ ಕಿವಿ, ರೆಸ್ಪಿರೇಟರಿ, GI ಸಿಸ್ಟಮ್ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವಾಯ್ಡ್ ಬಾಟಲ್ ಫೀಡಿಂಗ್. ಮಗುವಿಗೆ ನೀವೇ ಖುದ್ದಾಗಿ ತಯಾರಿಸಿ, ನೀವೇ ಖುದ್ದಾಗಿ
ಚಮಚದಿಂದ ಮಗುವಿಗೆ ಪ್ರೀತಿಯಿಂದ ಅಕ್ಕರಿಂದ ನಿಧಾನವಾಗಿ ತಿನ್ನಿಸ್ಬೇಕು. ಮಿಸ್ಟೇಕ್ ನಂಬರ್ 7, ಬಲವಂತವಾಗಿ ತಿನ್ನಿಸು. ಮಗು ತಿಂತಾ ಇಲ್ಲ ಅಂದಬೇಕು ಫೋರ್ಸ್ಫುಲ್ ಆಗಿ ಹೊಡೆದು ಬೆದರಿಸಿ ಬೇದು ತಿನ್ನಿಸೋದ್ರಿಂದ ಯಾವುದೇ ಒಂದು ಉಪಯೋಗ ಕೂಡ ಆಗೋದಿಲ್ಲ. ಪ್ರೀತಿಯಿಂದ ಅಕ್ಕರೆಯಿಂದ ತಾನಾಗ್ಲಿ ಸ್ವೀಕರಿಸಲಿ, ಬಲವಂತವಾಗಲ್ಲ. ಯಾಕಂದ್ರೆ ಒಂದು ಟೈಮಲ್ಲಿ ಮಗು ತಿನ್ನಿರಬಹುದು, ವೇಟ್ ಮಾಡಿ, ಒಂದು ಚಮಚ ತಿಂದರೂ ಪರವಾಗಿಲ್ಲ, ವೇಟ್ ಮಾಡಿ, ಮತ್ತೆ ಅದು ಇನ್ನೊಂದು 2 ತಾಸು 3 ತಾಸು ಬಿಟ್ಟಾಗ ಹೊಟ್ಟೆ ಹಸಿದಾಗ ತಾನೇ ತಿನ್ನೋದು. ಸೊ ಫುಡ್ಡಲ್ಲಿ ಡೈವರ್ಸಿಟಿ ಇರಲಿ, ಒಂದೇ ಥರ ಕೊಟ್ಟರೆ ಅದು ತಿನ್ನೋದಿಲ್ಲ. ಡೈವರ್ಸಿಟಿ ಇರಲಿ, ವೆರೈಟಿ ಇರಲಿ, ಶಕ್ತಿಯೂ ಕೂಡ ಮೂಡುತ್ತೆ, ಮಗು ತಿನ್ನಲು ಹಂಬಲಿಸುತ್ತೆ. ಬಲವಂತವಾಗಿ ತಿನ್ನಿಸಬೇಡಿ. ಮಿಸ್ಟೇಕ್ ನಂಬರ್ 8, ಹೈಜೀನ್ ಕಡೆಗೆ ಅನಿಸೋದು. ಪೋರ್ ಹೈಜೀನ್. ಈ ಸಮಸ್ಯೆ ಯಾರು ಮಾಡೋದಿಲ್ಲ, ಬಟ್ ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಈ ಮೆಸೇಜ್. ಪೋರ್ ಹೈಜೀನ್ ಏನಪ್ಪ ಅಂದ್ರೆ, ನೀವು ಕೈಯನ್ನು ಶುದ್ಧವಾಗಿ ತೊಳೆದುಕೊಳ್ಳದೆ, ಯಾವುದೋ ಒಂದು ಸ್ವಚ್ಛವಾಗಿ ತೊಳೆದೇ ಇರುವಂಥ ಪಾತ್ರೆಯಲ್ಲಿ ಆಹಾರ ತಯಾರಿಸೋದಾಗಲಿ, ಅದೇ ಪಾತ್ರೆಯಲ್ಲಿ ಆಹಾರವನ್ನು ಕೊಡೋದಾಗಲಿ, ಅಥವಾ ಹೊರಗಿನ ಫುಡ್ಸ್ ಕೊಡೋದಾಗಲಿ, ಈ ತಪ್ಪನ್ನು ಮಾಡಬೇಡಿ. ಬಿಸಿನೀರಲ್ಲಿ ಪಾತ್ರೆಯನ್ನು ತೊಳೆದು ಶುದ್ಧವಾಗಿ ಶುದ್ಧ ಆಹಾರವನ್ನು ನೀಡಿ ಮಗುವಿನ ಆರೋಗ್ಯವನ್ನು ಕಾಪಾಡಿ. ಮಿಸ್ಟೇಕ್ ನಂಬರ್ 9, ಹೊರಗಿನ ಪ್ಯಾಕೇಜ್ಡ್ ಅಥವಾ ಸ್ಟೋರೇಜ್ ಫುಡ್ ಕೊಡೋದಾಗಲಿ. ಈಗಿನ ಒಂದು ಜನ್ರೇಷನಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಯಾಕಂದ್ರೆ ಬೋತ್ ಮದರ್ಸ್ ಆ್ಯಂಡ್ ಫಾದರ್ಸ್ ದೇ ಆರ್ ಬಿಸಿ ಇನ್ ಡ್ಯೂಟಿ. ಹೊರಗಿನ ರೆಡಿಮೇಡ್ ಫುಡ್ಸ್ ತಿನ್ನಿಸೋದು ಸರ್ವೇ ಸಾಮಾನ್ಯ ಆಗಿದೆ. ಈ ತಪ್ಪು ಮಾಡಲೇಬೇಡಿ. ಬಿಕಾಸ್ ಈ ಟೈಮಲ್ಲಿ ನೀವು ಒಂದು 10 ನಿಮಿಷ ನೀವು ಪಾಸಿಟಿವ್ ಟೈಮ್ ಮಗುವಿಗೆ ಕೊಡದೇ ಇದ್ದರೆ, ಮುಂದೆ ಮಗುವಿಗೆ ನೀವು ನೆಗೆಟಿವ್ ಟೈಮ್ ಕೊಡಬೇಕಾದ ಸಂದರ್ಭ ಕೂಡ ಬರ್ಬೋದು. ಹೊರಗಿನ ಫುಡ್ ಯಾಕೆ ತಿನ್ನಿಸ್ಬಾರ್ದಪ್ಪ ಅಂದರೆ, ಹೊರಗಿನ ಫುಡ್ಡಲ್ಲಿ ಆ್ಯಡೆಡ್ ಶುಗರ್ಸ್, ಆ್ಯಡೆಡ್ ಸಾಲ್ಟ್, ಸಮ್ ಇಂಗ್ರೀಡಿಯೆಂಟ್ಸ್, ಪ್ರಿಸರ್ವೇಟಿವ್ ಇರೋದ್ರಿಂದ ಇದು ಮಗುವಿನ ಮೇಲೆ, ಆರೋಗ್ಯದ ಮೇಲೆ ಅತಿಯಾದ ಪ್ರಭಾವ ಬೀರುತ್ತೆ. ಡೈಜೆಸ್ಟಿವ್ ಮೆಚ್ಯೂರ್ ಇರೋದಿಲ್ಲ, ಒಬೇಸಿಟಿ, ಅಲರ್ಜಿ, GI ಇನ್ಫೆಕ್ಷನ್, ಇನ್ನಿತರ ಅನೇಕ ರೋಗಗಳಿಗೂ ಕೂಡ, ಸಮಸ್ಯೆಗಳಿಗೂ ಕೂಡ ಮಗು ತುತ್ತಾಗಬಹುದು. ಮಗುವಿಗೆ ನೀವೇ ಖುದ್ದಾಗಿ ಮನೆಯಲ್ಲಿ ತಯಾರಿಸಿ, ಅತ್ಯಂತ ಹೈಜೀನ್ ಮೇಂಟೈನ್ ಮಾಡಿ, ನೀವೇ ಖುದ್ದಾಗಿ ತಯಾರಿಸಿ, ನೀವೇ ಖುದ್ದಾಗಿ ಮಗುವಿಗೆ ತಿನ್ನಿಸಿದಾಗ ಹೊಟ್ಟೆ ತುಂಬುವುದಷ್ಟೇ ಅಲ್ಲ, ಬೆಳವಣಿಗೆ ಮತ್ತು ಆರೋಗ್ಯದ ಮೇಲೆ ಕೂಡ ಅತ್ಯಂತ ಪ್ರಯೋಜನಕಾರಿ ಆಗಿರುತ್ತೆ. ಸೊ ಹಾಗಾಗಿ ಇದಿಷ್ಟು ಸರ್ವೇ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು. ಮಗುವಿನ ಕಾಂಪ್ಲಿಮೆಂಟರಿ ಫೀಡಿಂಗ್ ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ತಪ್ಪುಗಳು ನೀವು ಮಾಡ್ತಿದ್ರೆ ಇನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಯಾರು ಈ ತಪ್ಪು ಮಾಡ್ತಾ ಇರ್ಬೋದು, ಅವ್ರಿಗೆಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅರ್ಥ ಮಾಡಿಸಿ. ಸೊ ಇದೇ ರೀತಿ ಕಾಂಪ್ಲಿಮೆಂಟರಿ ಫೀಡಿಂಗ್ ಬಗ್ಗೆ ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು, ಎಷ್ಟೆಷ್ಟು ತಿನ್ನಿಸ್ಬೇಕು, ಇವೆಲ್ಲ ಬಗ್ಗೆ ಇನ್ನೂ ಏನಾದರೂ ಕ್ವೆರಿ, ಡೌಟ್ಸ್ ಅಥವಾ ಇನ್ನಿತರ ಹೊಸ ವಿಚಾರ ಬಗ್ಗೆ ಮಾತಾಡಬೇಕಂದ್ರೆ ಕಮೆಂಟ್ ಮಾಡಿ. ಸೊ ಶಿಶು ಮತ್ತು ಮಕ್ಕಳ ಆರೋಗ್ಯ ಬಗ್ಗೆ ನಾನು ಯಾವಾಗಲೂ ನಿಮ್ಮ ಸದಾ ಜೊತೆಯಲ್ಲಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.